ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ತುಂಬ ರುಚಿಯಾಗಿರುವಂಥ ಸಖತ್ ಟೇಸ್ಟಿಯಾಗಿರುವಂಥ ನುಗ್ಗೆಕಾಯಿ ರಸಮನ್ನು ಮಾಡ್ತಾ ಇದ್ದೀನಿ. ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಕಮ್ ಲೆಟ್ ಸ್ಟಾರ್ಟ್. ಮೊದಲಿಗೆ ನಾನು ಒಂದು ಕುಕ್ಕರ್ಗೆ 2 ನುಗ್ಗೆಕಾಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಉಂಡೆ ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಂಡಿದ್ದೀನಿ ಸಿಪ್ಪೆ ಬಿಡಿಸಿ. ನೆಕ್ಸ್ಟ್ ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದಪ್ಪದಾಗೆ. ಹಾಗೆ ಒಂದು ಕಟ್ ಪಾಲಕ್ ಫುಲ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಧನಿಯಾ ಕಾಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಡು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು 2 ವಿಷಲ್ಸ್ ಬೇಯಿಸ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಕೂಡ ಕಂಪ್ಲೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಓಪನ್ ಆಗಿ ಪಾತ್ರೆನಲ್ಲೂ ಕೂಡ ಬೇಯಿಸ್ಕೋಬೋದು. ಈಸಿಯಾಗಿ ಬೇಗ ಆಗುತ್ತೆ ಮತ್ತು ಪದೇ ಪದೇ ನೋಡೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಡೈರೆಕ್ಟಾಗಿ 2 ವಿಷಲ್ಸ್ ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬೆಂದಿದೆ. 2 ವಿಷಲ್ಸ್ ಆದಮೇಲೆ ನೀವು ಮೊಳಕೆ ಹುರುಳಿಕಾಳು ಎಲ್ಲ ಬಸಾಕೋದಕ್ಕೆ ಇಟ್ಕೊಂಡಿರ್ತೀರಲ್ಲ ಫಿಲ್ಟರು, ಅದರಲ್ಲಿ ನಾನು ನೀರು ಬಸ್ಕೊಳ್ತಾ ಇದ್ದೀನಿ. ಈಗ ಅದು ಕಂಪ್ಲೀಟಾಗಿ ತಣ್ಣಗೆ ಹಾಕ್ಬಿಡಬೇಕು. ಹಾಗೆ ಆ ಬಸ್ಕೊಂಡಿರೋವಂಥ ರಸನ ಎತ್ತಿಡ್ಕೋಬೇಕು. ಅದೇ ರಸದಲ್ಲೇ ರಸಂ ಮಾಡೋದು. ಈಗ ಒಂದು ಮಿಕ್ಸಿ ಜಾರ್ಗೆ ಬೇಯಿಸ್ಕೊಂಡಿರೋಂಥ ನುಗ್ಗೆಕಾಯಿ ಪಾಲಕ್ ಸೊಪ್ಪು ಎಲ್ಲ ಹಾಕ್ಕೊಳ್ತಿದ್ದೀನಿ. ಕಂಪ್ಲೀಟಾಗಿ ತಣ್ಣಗಾಗಬೇಕು, ಬಿಸಿ ಇದ್ದಾಗ ಹಾಕೋಕ್ಕಾಗೋದಿಲ್ಲ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವೇನು ರಸ ಎತ್ತಿಡ್ಕೊಂಡಿದ್ವಲ್ವ ಬೇಯಿಸ್ಕೊಂಡಿರೋವಂಥ ರಸ, ಅದೇ ರಸ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಈ ರುಬ್ಕೊಂಡಿರೋದನ್ನು ಸ್ವಲ್ಪ ಮತ್ತೆ ಆ ರಸ ಹಾಕ್ಕೊಂಡು ಅಥವಾ ನೀರು ಸ್ವಲ್ಪ ಬೇಕಂದರೆ ನೀರು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಅದೇ ರಸದೊಳಗಡೆಗೆ ಈಗೆಲ್ಲದನ್ನು ಇದನ್ನ ಫಿಲ್ಟರ್ ಮಾಡ್ಕೋಬೇಕು. ಏನು ಫಿಲ್ಟರ್ ಮಾಡ್ಕೋಬೇಕಂತಂದರೆ ನುಗ್ಗೆಕಾಯಿದ್ದೆಲ್ಲ ನಾರು ಬರುತ್ತೆ ಅಲ್ವಾ ರುಬ್ಬಿರೋದು, ಸೊ ಆ ನಾರೆಲ್ಲದನ್ನು ಕೂಡ ಫಿಲ್ಟರ್ ಮಾಡಿಕೊಂಡು ತಗೋಬೇಕು. ನಾನು ಚೆನ್ನಾಗಿ ಬರಬೇಕು ಅಂತಂದರೆ ಹಿಂಡ್ಕೊಂಡು ತೊಗೊಂಡ್ರೆ ಆಗುತ್ತೆ. ಈ ಜರಡಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಜ್ಯೂಸ್ದು ದೊಡ್ಡದು ಜರಡಿ ಬರುತ್ತಲ್ವ ಅದನ್ನಾದರೂ ನೀವು ಯೂಸ್ ಮಾಡ್ಕೋಬೋದು. ಈ ರಸಮು ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಬೇಗ ಮಾಡ್ಬೋದು. ಹಾಗೆ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು. ಈ ಥರ ರಸಮ್ ನಾವು ಮಾಡಿಲ್ಲ ಅಂದರೆ 100% ನೀವು ಟ್ರೈ ಮಾಡಬೇಕು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮತ್ತೆ ಇನ್ನೊಂದು ಸಾರಿ ಮಾಡಬೇಕು, ಮತ್ತೆ ಇನ್ನೊಂದು ಸಾರಿ ತಿನ್ನಬೇಕು ಅಂತ ಅನಿಸುತ್ತೆ. ಈಗ ನೋಡಿ ಚೆನ್ನಾಗಿ ಫಿಲ್ಟರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕಿದ್ರೆ ತುಂಬ ರುಚಿಯಾಗಿರೋವಂಥ ನುಗ್ಗೆಕಾಯಿ ರಸಂ ರೆಡಿಯಾಗುತ್ತೆ. ಈಗ ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಕೂಡ ಒಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಟೊಮೊಟೊ ಬೇಡ ಅಂತಂದರೆ ಹುಣಸೆ ರಸ ಕೂಡ ಆ್ಯಡ್ ಮಾಡ್ಕೋಬೋದು. ಹುಳಿ ಜಾಸ್ತಿ ಬೇಕಂದರೆ ಹುಣಸೆ ರಸ ಹಾಕ್ಕೊಳ್ಳಿ. ಹುಳಿ ಮೀಡಿಯಮ್ ಇರಲಿ ಅಂತಂದರೆ ಟೊಮೊಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನೀವೇನು ರಸ ಇದೆ ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ. ಸ್ವಲ್ಪ ಟೊಮೊಟೊ ಸಾಫ್ಟ್ ಆದಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಆಲ್ರೆಡಿ ನಾನು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ, ಮತ್ತು ಉಪ್ಪು ಹಾಕೋ ನೆಸೆಸಿಟಿ ಇರೋದಿಲ್ಲ. ಇಷ್ಟೇ. ಈಗ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿ 2 ನಿಮಿಷ ಕುದಿಸ್ಕೊಂಡ್ರೆ ತುಂಬ ರುಚಿಯಾಗಿರುವಂಥ ನುಗ್ಗೆಕಾಯಿ ರಸ ರೆಡಿಯಾಗುತ್ತೆ. ಈ ರಸಮ್ ಎಷ್ಟು ಈಸಿ ಮತ್ತು ಹಾಗೆ ಎಷ್ಟು ರುಚಿ ಅಂದರೆ, ನೀವು ಕೆಲಸದಿಂದ ಬಂದರೆ ಡ್ಯೂಟಿಯಿಂದ ಟಯರ್ಡಾಗಿ ಬಂದಿರ್ತೀರ, ಅಡುಗೆ ಮಾಡೋ ಪ್ಲ್ಯಾನಲ್ಲೇ ಇರೋದಿಲ್ಲ ಅಥವಾ ತುಂಬ ಟಯರ್ಡ್ ಅನಿಸುತ್ತೆ, ಅಡುಗೆ ಮಾಡೋ ಮೂಡ್ ಇಲ್ಲ ಅಂದಾಗ ಅರ್ಧ ಗಂಟೆಯಲ್ಲಿ ಈ ರಸಮನ್ನು ಮಾಡ್ಬೋದು. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ನೀವೇ ಅದನ್ನು ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ನನಗೆ ಯಾವ ಥರ ಬಂದಿತ್ತು ಅಂತ. ಹಾಗೆ ಈ ವಿಡಿಯೋಸು ಅಥವಾ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.